ವೀಕೆಂಡ್ ಆದ್ರೆ ಸಾಕು ರೆಸಾರ್ಟು ಹೋಮ್ ಸ್ಟೇಗಳು ಅಂತ ಹೇಳಿ ನಾವು ಸುತ್ತಾಡ್ತಾ ಇದ್ವಿ. ಆದರೆ ಈಗ ರೆಸಾರ್ಟು ಹೋಮ್ ಸ್ಟೇಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ಕಾಡು ಮಂತ್ರಿ ಖಂಡ್ರೆಯಿಂದ ಖಡಕ್ ವಾರ್ನಿಂಗ್ ವ್ಯಕ್ತವಾಗಿದೆ. ರೆಸಾರ್ಟ್ ಹೋಮ್ ಸ್ಟೇಗಳಿಗೆ ಸ್ಟ್ರಾಂಗ್ ರೂಲ್ಸ್ಗಳನ್ನು ಜಾರಿ ಮಾಡೋ ಪ್ರಯತ್ನದಲ್ಲಿ ಕಾಡು ಮಂತ್ರಿ ಖಂಡ್ರೆಯವರು. ಕಾಡು ಮಂತ್ರಿ ಖಂಡ್ರೆಯಿಂದ ಖಡಕ್ ವಾರ್ನಿಂಗ್. ರಿಸರ್ವ್ ಫಾರೆಸ್ಟ್ ಸುತ್ತಮುತ್ತ ರೆಸಾರ್ಟ್ಗಳನ್ನು ನಿರ್ಮಿಸ್ತಾರೆ, ಪರ್ಮಿಷನ್ ತೆಗೆದುಕೊಳ್ಳುವುದಿಲ್ಲ. ವಂಶನಾಶದ ಅಂಚಿನಲ್ಲಿರ್ತಕ್ಕಂತಹ ಪ್ರಾಣಿಗಳು ಕಾಡನ್ನು ಬಿಟ್ಟು ನಾಡಿಗೆ ಬರಬೇಕಾದ ಪರಿಸ್ಥಿತಿಗಳು ಬಂದಿದ್ದಾವೆ. ದೊಡ್ಡ ದೊಡ್ಡ ಮರಗಳನ್ನು ಕಡಿಯಲಾಗ್ತಾ ಇದೆ, ಕಾಡುಗಳನ್ನು ನಾಶ ಮಾಡಿ ಅಲ್ಲಿ ರೆಸಾರ್ಟ್ಗಳನ್ನು ಹೋಮ್ ಸ್ಟೇಗಳನ್ನು ನಿರ್ಮಿಸಲಾಗುತ್ತೆ. ಕಾರಣ ಅಲ್ಲಿಗೆ ಬರುವಂತಹ ಗ್ರಾಹಕರು ಬುಕ್ ಮಾಡಿರುವ ರೂಮಿನ ವಿಂಡೋವನ್ನು ತೆಗೆದರೆ ಅವರಿಗೆ ಕಾಡುಗಳು ಕಾಣಬೇಕು. ಕಾರಣ ರೆಸಾರ್ಟನ್ನು ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ. ಆದರೆ ಆ ರೆಸಾರ್ಟ್ನ ಕಟ್ಟಡ ನಿರ್ಮಿಸುವಾಗ ಅಲ್ಲಿದ್ದ ಮರಗಳನ್ನು ಕಡಿದು ನಿರ್ಮಿಸ್ತಾರೆ. ಇದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಈ ತರಹ ಆಗಕೂಡದು. ಈಗಾಗಲೇ ಕರ್ನಾಟಕ ಅತ್ಯಂತ ಕಡಿಮೆ ಮರಗಳು ಇರತಕ್ಕಂತಹ ರಾಜ್ಯವಾಗಿ ಬದಲಾಗಿದೆ. ಅತ್ಯಂತ ಕಡಿಮೆ ಮರ ಇರತಕ್ಕಂತಹ ರಾಜ್ಯವಾಗಿ ಬದಲಾಗಿದೆ. ಇನ್ನು ಅರಣ್ಯ ಪ್ರದೇಶದ ವಿಸ್ತೀರ್ಣವನ್ನು ಕೂಡ ರಾಜ್ಯ ಕಳೆದುಕೊಳ್ತಾ ಇದೆ. ಬಂಡೀಪುರ ಆಗಿರಲಿ, ಬೇರೆ ಬೇರೆ ಅರಣ್ಯ ಪ್ರದೇಶಗಳಾಗಿರಲಿ, ಅದರ ವಿಸ್ತೀರ್ಣವನ್ನು ದಿನೇ ದಿನೇ ಕ್ಷೀಣಿಸಿಕೊಳ್ತಾ ಇದೆ ಕರ್ನಾಟಕ. ಅದಕ್ಕೆ ಒಂದು ಕಾರಣ ರೆಸಾರ್ಟ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡಿದೆ ರಾಜ್ಯ. ಎಲ್ಲಿ ನೋಡಿದ್ರು ರೆಸಾರ್ಟು. ಮಲೆನಾಡು ಚಿಕ್ಕಮಗಳೂರು ಆಗಿರಲಿ, ಸಕಲೇಶಪುರ ಆಗಿರಲಿ, ಈ ಭಾಗಗಳಲ್ಲಿ ಒಂದು ಸ್ವಲ್ಪ ಕಾಡಿನ ಪ್ರಮಾಣ ಹೆಚ್ಚಿರೋದ್ರಿಂದಾಗಿ ರೆಸಾರ್ಟನ್ನು ನಿರ್ಮಿಸೋದಕ್ಕೆ ಮುಂದಾಗ್ತಾರೆ ಒಂದಷ್ಟು ಉದ್ಯಮಿಗಳು, ಆಧುನಿಕ ಬಿಸ್ನೆಸ್ ಮ್ಯಾನ್ಗಳು. ಸುತ್ತಮುತ್ತ ಕಾಡಿರಬೇಕು, ಮಧ್ಯದಲ್ಲೊಂದು ಕಟ್ಟಡ ಇರಬೇಕು, ಒಂದು ಸಫಾರಿಗೆ ಬರುವಂತಹ ಗ್ರಾಹಕರನ್ನು ಕರ್ಕೊಂಡು ಹೋಗೋದಕ್ಕೆ ಒಂದು ಸಫಾರಿ ವ್ಯವಸ್ಥೆಗಳು ಮಾಡಿರ್ತಾರೆ. ಅವೆಲ್ಲವನ್ನು ಮಾಡೋದಕ್ಕೆ ಕಡಿಮೆ ಅಂದರೂ ಕೂಡ 100-150 ಮರಗಳನ್ನು ಕಡಿಬೇಕಾಗಿ ಬರುತ್ತೆ. ಒಂದು ಮರ 6 ಕೋಟಿಗೆ ಈಕ್ವಲ್ ಅಂತ ಹೇಳಲಾಗುತ್ತೆ. ಅದರಿಂದ ಹೊರಹೊಮ್ಮಬಹುದಾದಂತಹ ಮನುಷ್ಯನಿಗೆ ಅನುಕೂಲವಾಗುವಂತಹ ಪ್ರಕೃತಿ ದತ್ತವಾದಂತಹ ಅಂಶಗಳು, ಅದನ್ನು ನಾಶ ಮಾಡಿಕೊಂಡು ರೆಸಾರ್ಟ್ಗಳನ್ನು ನಿರ್ಮಿಸಲಾಗುತ್ತೆ. ಕೇವಲ ಕಮರ್ಷಿಯಲ್ ಉದ್ದೇಶದಿಂದ, ಉದ್ಯಮದ ಉದ್ದೇಶದಿಂದ ವ್ಯಾವಹಾರಿಕವಾಗಿ ಕಾಡುಗಳನ್ನು ನಾಶ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ನಿಮ್ಮ ಲೈಸೆನ್ಸ್ಗಳನ್ನು ರಿನಿವಲ್ ಮಾಡೋದಕ್ಕೆ ನೀವು ಫಾರೆಸ್ಟ್ ಆಫೀಸರ್ಸ್ ಅಥವಾ ಅರಣ್ಯಾಧಿಕಾರಿಗಳ ಅನುಮೋದನೆಗಳು ಅತ್ಯಗತ್ಯ, ಅದು ಕಡ್ಡಾಯ ಅಂಥೇಳಿ ಈಶ್ವರ್ ಖಂಡ್ರೆಯವರು ಬಹಳಷ್ಟು ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ವೀಕೆಂಡ್ನಲ್ಲಿ ಜಾಲಿಯಾಗಿ ಸುತ್ತುವವರಿಗೆ ತಲೆಗೆ ಹುಳ ಬಿಟ್ಟ ಖಂಡ್ರೆ, ರೆಸಾರ್ಟು ಲೈಸೆನ್ಸು ನವೀಕರಣಕ್ಕೂ ಇಲಾಖೆಯ ಅನುಮೋದನೆ ಕಡ್ಡಾಯ ಅಂಥೇಳಿ ಈಶ್ವರ್ ಖಂಡ್ರೆ ಕಟ್ಟುನಿಟ್ಟಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.